ರಮೇಶ್ ಅವರು ಅಂತ ಅಂದ್ರೆ ಸತತ 100 ಅಲ್ಲಿಯೇ ನೀವು ಸೆಂಚುರಿ ಹೊರಬಿಡ್ತೀರಾ. 100-130 ಪೇಜ್ಗಳನ್ನ ಇಟ್ಕೊಂಡು ಹಗರಣಗಳು ದಾಖಲೆಗಳನ್ನೆಲ್ಲ ಬಿಡುಗಡೆ ಮಾಡ್ತೀರಾ. ಎಲ್ಲೆಲ್ಲಿ ಸಾವಿರಾರು ಕೋಟಿ 100 ಕೋಟಿ ಭ್ರಷ್ಟಾಚಾರ ಆಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆ ಹೇಳ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ಎಲ್ಲ ಓಕೆ. ಆದ್ರೆ ಮಾಡಿರುವಂತ ಅಷ್ಟು ಹಗರಣಗಳು, ಎತ್ತಿರುವಂತ ಅಷ್ಟು ಭ್ರಷ್ಟಾಚಾರಗಳಲ್ಲಿ ಎಷ್ಟು ತಾರ್ಕಿಕ ಅಂತ್ಯ ಹಾಡಿದೆ, ಕಾನೂನಾತ್ಮಕವಾಗಿ ಎಷ್ಟು ಹಗರಣಗಳಿಗೆ ಫುಲ್ ಸ್ಟಾಪ್ ಸಿಕ್ಕಿದೆ. ಯಾಕಂತಂದ್ರೆ ನೀವೇ ಕೊಟ್ಟಿರುವಂತ ಇಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿ ಎಲ್ಲ ತನಿಖೆ ಹಂತದಲ್ಲಿದೆ, ವಿಚಾರಣಾ ಹಂತದಲ್ಲಿದೆ, ಕಾನೂನಾತ್ಮಕ ರೀಚ್ ಆಗಿದೆ ಅಂತ ಅಷ್ಟೇ ಇದೆ ಹೊರತು ತಾರ್ಕಿಕ ಅಂತ್ಯ ಎಲ್ಲೂ ಇಲ್ಲ. ಅದರಲ್ಲಿ ನೋಡಿದ್ರೆ 34 ಪ್ರಕರಣಗಳಲ್ಲಿ ನಾವು ಕಾನೂನು ಹೋರಾಟದಲ್ಲಿ ಜೈ ಸಾಧಿಸಿರ್ತಕ್ಕಂಥದ್ದು ಅಲ್ಲಿದೆ. 154 ಹಗರಣಗಳನ್ನ ನಾನು ಇಲ್ಲಿ ತನಕ ದಾಖಲೆಗಳು ಸಹಿತ ಬಯಲ್ಗೆಳ್ದಿರ್ತಕ್ಕಂಥದ್ದು. ದಾಖಲೆ ಇಲ್ಲದೆ ಒಂದು ಅಕ್ಷರನೂ ಮಾತಾಡಲ್ಲ. ನಾನೊಂದು ಮಾತಾಡೋ ಪ್ರತಿ ಅಕ್ಷರಕ್ಕೆ ದಾಖಲೆ ಇದ್ರೆ ಮಾತ್ರ ಮಾತನಾಡ್ತೀನಿ. ಹಾಗಾಗಿ ಯಾರೊಬ್ರು ನನ್ನ ವಿರುದ್ಧ ಯಾವುದೇ ಸಚಿವರಾಗಿರ್ಬೋದು, ಇವತ್ತು ಸಿದ್ದರಾಮಯ್ಯನವ್ರ ವಿರುದ್ಧ 79 ದೂರುಗಳು, ಅವರ ಸಚಿವ ಸಂಪುಟದಲ್ಲಿದ್ದಂಥ 13 ಸಚಿವರ ವಿರುದ್ಧ FIRಗಳು, 21 ಶಾಸಕರ ವಿರುದ್ಧ FIRಗಳು, ಈ ತರ ಅವರ ಕಾಂಗ್ರೆಸ್ ಪಕ್ಷದ ಮೊದಲನೇ ಕುಟುಂಬ ಸೋನಿಯಾ ಗಾಂಧಿ ಅವರ ಮುದ್ದಿನ ಅಳಿಯನ ಮೇಲೆ 3 ECRಗಳು ಅದೆಲ್ಲ ಆಗಿರ್ತಕ್ಕಂಥದ್ದು ಇದ್ರು. ಕಾನೂನು ಹೋರಾಟ ತುಂಬಾ ಸುದೀರ್ಘವಾದಂಥದ್ದು. ನಮ್ಮ ದೇಶದ ಕಾನೂನಲ್ಲಿ ನ್ಯಾಯ ಸಿಗುತ್ತೆ, ಆದರೆ ತಾಳ್ಮೆ ಇರಬೇಕು, ಹೋರಾಟ ಮಾಡಬೇಕು. ಒಂದು ಪ್ರಕರಣ ಎಷ್ಟು ವರ್ಷ ಎಳ್ಕೊಂಡು ಹೋಗುತ್ತೆ ಅನ್ನೋದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಕೇಳಿರ್ತೀರಾ, ನೀವು ಮಾಡಿರ್ತೀರಾ. ಅಂಥದ್ರಲ್ಲಿ 154 ಪ್ರಕರಣಗಳ ಪೈಕಿ 34 ಪ್ರಕರಣಗಳಲ್ಲಿ ನನಗೆ ನನ್ನ ಕಾನೂನಾತ್ಮಕ ಹೋರಾಟಗಳಲ್ಲಿ ದಾಖಲೆಗಳು ಸಹಿತವಾದಂಥ ಕಾನೂನು ಹೋರಾಟಗಳಲ್ಲಿ ನನಗೆ ಜಯ ಸಿಕ್ಕಿರ್ತಕ್ಕಂಥದ್ದು. MS ರಾಮಯ್ಯ ಕುಟುಂಬ ಹೊಡ್ಕೊಂಡಿದ್ದಂಥ 27 ಎಕರೆ ವಾಪಸ್ ಬಂದಿದೆ. ಕೃಷ್ಣ ಬೈರೇಗೌಡರ ಪರಮ ಶಿಷ್ಯ ಶ್ರೀನಿವಾಸ್ ಅಂತ, ಅವರ ಶ್ರೀಮತಿ ಸುಜಾತ ಶ್ರೀನಿವಾಸ್ ಅಂತ ಹುಣಸ್ಮಾರ್ನಹಳ್ಳಿ ತಾಲೂಕ್ ಪಂಚಾಯತಿ ಮೆಂಬರು, ಅವರು ಹೊಡ್ಕೊಂಡಿದ್ದಂಥ 22 ಎಕರೆ 30 ಗುಂಟೆ ಬಂತು. CM ಇಬ್ರಾಹಿಂ ಅವರ ಒಂದು ವಿದ್ಯಾಸಂಸ್ಥೆ ಕಬಳಿಸಿದಂಥ 19 ಎಕರೆ 2 ಗುಂಟೆ ವಾಪಸ್ ಬಂತು. ಲೇಔಟ್ ಕೃಷ್ಣಪ್ಪ, M ಕೃಷ್ಣಪ್ಪ ವಿಜಯನಗರ ಶಾಸಕರು ವಸತಿ ಸಚಿವರಾಗಿದ್ದಂಥ ಸಂದರ್ಭ ಬೈಸಂದ್ರ ಕೆರೆ 4 ಎಕರೆ 2 ಗುಂಟೆ ಬ್ಲೂ ಜೆ ಅರಿಸ್ಟೋ ಅನ್ನೋ ಒಂದು ಲೇಔಟ್ ಮಾಡೋದಕ್ಕೆ ಕಬಳಿಸಿದ್ರು, ಅದು ವಾಪಸ್ ಬಂದಿದೆ. ಜಮೀರ್ ಅಹಮದ್ ಅವರ ಅತ್ಯಾಪ್ತ ಹಳೆ CCB ಕಚೇರಿಯ ಪಕ್ಕದಲ್ಲೇ ಇರ್ತಕ್ಕಂಥ ಪೀರ್ ಬೌಂಡ್ರಿ ಹೆಸರಿನಲ್ಲಿ ಕಬಳಿಸ್ಬಿಟ್ಟಿದ್ರು. 1,19,000 ಸುಮಾರು 3 ಎಕರೆ ಯಾಗಿದ್ದು 1,200 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು. ಆ ಸೊತ್ತು ವಾಪಸ್ ಬಂತು ಸುಪ್ರೀಂ ಕೋರ್ಟ್ ಇದರಲ್ಲಿ. ಇನ್ನೊಂದು ಪೆಟ್ರೋಲ್ ಬಂಕ್ ಗೋವಿಂದರಾಜು ಅಂತ ಜಯಚಾಮರಾಜನಗರ ಅಂದ್ರೆ ಮುಂಡ್ರೆಡ್ಡಿಪಾಳ್ಯದ ಕೌನ್ಸಿಲರ್ ಆಗಿದ್ರು ಕಾಂಗ್ರೆಸ್ ಪಕ್ಷದಿಂದ. KPCC ಆಫೀಸ್ ಹಿಂಭಾಗದಲ್ಲೇ 3 ಎಕರೆ 28 ಗುಂಟೆ ಜಾಗ ವಾಪಸ್ ಬಂದಿದೆ. LR ಶಿವರಾಮೇಗೌಡ ಮಾಜಿ ಸಂಸದರು, ಮಾಜಿ ಶಾಸಕರು, ಅವರು ಮತ್ತೆ ಒಂದಷ್ಟು 41 ಜನ ಸೇರಿ ಕಬಳಿಸಿದ್ದಂಥ ಅವರಿಗೆ ಸಪೋರ್ಟ್ ಆಗಿ ಕೃಷ್ಣಾರೆಡ್ಡಿ ಅವರು ಮಾಜಿ ಡೆಪ್ಯೂಟಿ ಸ್ಪೀಕರ್ ಅವರು ನಿಂತಿದ್ದಂಥದ್ದು. 4 ಎಕರೆ 29 ಗುಂಟೆ ಬನಗಿರಿ ನಗರದಲ್ಲಿ ವಾಪಸ್ ಬಂದಿದೆ. ಹಿರಿಯ KGF ಬಾಬು ಅಲಿಯಾಸ್ ಯೂಸುಫ್ ಶರೀಫ್ ಅಂತ ಅಂದ್ಬಿಟ್ಟು ಏನಿದ್ದಾರೆ, ಅವ್ರು ಕಬಳಿಸಿದ್ದಂಥ 2 ಎಕರೆ ಸ್ವತ್ತು ವಾಪಸ್ ಬಂದಿದೆ. ಇವತ್ತು ಮಲ್ಲೇಶ್ವರಮಲ್ಲಿ ಇರ್ತಕ್ಕಂಥ ಮಂತ್ರಿ ಮಾಲ್ ಅದು ಕಂಪ್ಲೀಟ್ ಜಕ್ರಾಯನ್ ಕೆರೆ ಜಾಗ ಮತ್ತೆ ರಾಜಕಾಲುವೆ ಅನ್ನೋದು ಪ್ರೂವ್ ಆಗಿ ಡೆಮಾಲಿಷನ್ಗೆ ಆರ್ಡರ್ ಆಗಿದೆ. ಈ ರೀತಿ ಬಹಳಷ್ಟು ಸುಮಾರು 12,000 ಕೋಟಿಗೂ ಹೆಚ್ಚು ಮೌಲ್ಯದ ಸರ್ಕಾರಿ ಸ್ವತ್ತುಗಳು ವಾಪಸ್ ಬಂದಿದೆ. ನಿಮ್ಗೆ ಗೊತ್ತಿರಲಿ, ಈ ತರ ಭ್ರಷ್ಟಾಚಾರ ಮತ್ತು ಸರ್ಕಾರಿ ಭೂ ಕಬಳಿಕೆ ಎರಡರ ವಿರುದ್ಧ ನಾನು ಹೋರಾಟ ಮಾಡೋದು, ಬೇರೆ ವಿಷಯಕ್ಕೆ ಹೋಗಲ್ಲ. ಆದ್ರೆ ಈ ತರ ಹೋರಾಟ ಮಾಡೋರಿಗೆ ಏನೇನು ಥ್ರೆಟ್ಸ್ ಇರತ್ತೆ ಅನ್ನೋದು ನೀವು ಕೇಳಿದ್ರೆ, ಬೇರೆಯವ್ರನ್ನ ನೀವು SR ಹಿರೇಮಠ ಅಂತ ಹಿರಿಯವ್ರನ್ನ ಕೇಳಿ, TJ ಅಬ್ರಾಮ್ ಅಂತ ಹೋರಾಟಗಾರನ ಕೇಳಿ ಹೇಳ್ತಾರೆ. ಆದ್ರೆ ನಾವು ಯಾವುದಕ್ಕೂ ಎದೆಗುಂದಿದೆ. ನಾವು ದೇವ್ರನ್ನ ನಂಬಿ, ನನ್ನ ಜೊತೆಗಿರ್ತಕ್ಕಂಥ ನಮ್ಮ ಸ್ನೇಹಿತರೇನು ಸದಾಕಾಲ ನನ್ನ ಜೊತೆಗಿರ್ತಾರೆ, ಅವ್ರನ್ನ ನಂಬಿ, ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ನಂಬಿ ನಾನು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಾಂದ್ರೆ ಯಾರಾದ್ರೂ ಅವ್ರ ಮೇಲೆ ಫೈರಿಂಗ್ ಆದ್ರೆ ಅಥವಾ ಅವ್ರನ್ನ ಹತ್ಯೆ ಮಾಡಬೇಕು ಅಂತ ಹೇಳಿ ಪಿಸ್ತೂಲ್ ಹಿಡ್ಕೊಂಡು ಓಡಾಡ್ತಾ ಇರುವಂತ ಟೀಮ್ ಇದ್ರೆ, 10 ಜನ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಹತ್ಯೆಗೆ ಪ್ರಯತ್ನ ಪಡುವಂತ ನೇರ ಪ್ರಯತ್ನ ಪಟ್ರೆ ಯಾರು ಇರ್ತಾರೆ, ನನ್ಗೆ ಹಾಕ್ಬೇಕು ಇದು ಅಂತೇಳಿ ಮನೆ ಸೇರ್ಕೊಂತಾರೆ. ಮನೆ ಸೇರ್ಕೊಂಡು ಈಚೆಗೆ ಬರೋದಿಲ್ಲ. ಆದ್ರೆ ನಾನು ಅಂಥದ್ದು ಯಾವುದು ಮಾಡಿಲ್ಲ. ನನ್ನ ಅದೃಷ್ಟ ಏನಂದ್ರೆ ಇಲ್ಲಿ ತನಕ ಅವ್ರು ಎಷ್ಟೇ ಬಾರಿ ನನ್ನ ಬಗ್ಗೆ ಹತ್ಯೆ ಯತ್ನಗಳು ಮಾಡಿದ್ರು ಕೂಡ ನನಗೆ ಏನೂ ಆಗಲಿಲ್ಲ. ಅದು ನಾನು ಅದರಿಂದ ಎಲ್ಲ ಬಚಾವಾಗಿದ್ದೀನಿ. ಯಾಕಂದ್ರೆ ದೇವ್ರ ಮೇಲೆ, ಅನ್ನಪೂರ್ಣೇಶ್ವರಿ ಮೇಲೆ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾನು. ಆದ್ರೆ ಅದೇ ಪೊಲೀಸ್ ಇಲಾಖೆ 17 ತಂಡಗಳನ್ನು ಇಲ್ಲಿ ತನಕ ಬಂದಿರತಕ್ಕಂಥದ್ದು, ಸುಪಾರಿಗಳು ತಗೊಂಡಿದ್ದಂಥದ್ದು. ಅದರಲ್ಲಿ 11 ತಂಡಗಳನ್ನು ಪೊಲೀಸ್ ಇಲಾಖೆ ಬಂದಿಸಿದ್ರೆ 6 ತಂಡಗಳನ್ನು ನಾವೇ ಹಿಡಿದುಕೊಟ್ಟಿರ್ತಕ್ಕಂಥದ್ದು. ಇನ್ನು 2 ತಂಡ, ಕಾಸರಗೋಡಿನ ಒಂದು 3 ಜನರ ತಂಡ ಮತ್ತು ತಮಿಳುನಾಡಿನ ಕಾಟ್ಪಾಡಿ ಅನ್ನೋ ಒಂದು ಭಾಗದಿಂದ ಬಂದಿರತಕ್ಕಂಥ 15 ಜನರ ತಂಡ, ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಅವರು ಸುಪಾರಿ ಕೊಟ್ಟಿರ್ತಕ್ಕಂಥದ್ದು. ಆ 2 ತಂಡ ಇನ್ನೂ ಕೈಗೆ ಸಿಗದಿರೋದ್ರಿಂದ ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿ NIA ಅದರ ತನಿಖೆಯನ್ನ ಮಾಡ್ತಾ ಇದೆ. ಹಾಗಾಗಿ ಅದನ್ನ ನಾವು ನಮ್ಮ ರೀತಿಯ ಸಹಕಾರವನ್ನು ನಾವೆಲ್ಲ ಕೊಡ್ತೇವೆ. ಹಾಗಂತ ನಾನು ಎಲ್ಲ ಭಯ ಪಟ್ಕೊಂಡು ನಿಂತ್ಕೊಳ್ಳೋದು,
ಜೊತೆಗೆ ಗುಂಪು ಸೇರ್ಕೊಂಡಿಲ್ಲ. ನಾನು ಇವತ್ತಿಗೂ MTR ಅಲ್ಲಿ ಸಂಜೆ ಅರ್ಧ ಕಾಫಿ ಕುಡಿತೀನಿ, ಇಲ್ಲ ಅಂದ್ರೆ ಬ್ರಾಹ್ಮಿನ್ಸ್ ಕಾಫಿ ಬಾರ್ ಚಾಮರಾಜಪೇಟೆನಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಿಂತ್ಕೊಳ್ತೀನಿ, ನೋಡೋಣ ಯಾರಾದ್ರೂ ಪ್ರಯತ್ನ ಪಡ್ಲಿ ಅಂತ ಹೇಳಿ. ಆ ತರ ನನಗೆ ಬಂಡಧೈರ್ಯ ಕೂಡ ಇರೋದು. ಹಾಗಾಗಿ ನಾನು ಎಲ್ಲದಕ್ಕೂ ಸಿದ್ಧನಾಗೆ ಹೋರಾಟಕ್ಕೆ ಬಂದಿರೋದ್ರಿಂದ ಒಂದಷ್ಟು ಜನ ಕುಹಕಿಗಳು ಏನ್ ಮಾಡ್ತಾರೆ, ಇವನ್ನೆಲ್ಲ ರೋಲ್ ಕಾಲ್ ಮಾಡ್ಬಿಡ್ತಾನೆ ಅದು ಇದು ಅಂತ. ಅದಕ್ಕೋಸ್ಕರ ನಿಮ್ಗೆ ಮುಂದೆ ಇಟ್ಟಿದ್ದೀನಿ. ಯಾರ್ಯಾರ ಮೇಲೆ ಆರೋಪ ಮಾಡಿದ್ದೀನಿ ನೀವು ದಯವಿಟ್ಟು ಅವ್ರನ್ನ ನೇರ ಸಂದರ್ಶನ ಮಾಡಿ. ಯಾವತ್ತಾದ್ರೂ ಒಂದ್ಸಾರಿ ಅವ್ರ ಜೊತೆ ನಾನೇನಾದ್ರು ಮಾತಾಡಿದ್ದೀನ ಏನೋ ಅನ್ನೋದು ಯಾವ್ದಾದ್ರು ಪ್ರಕರಣ ಅಲ್ಲಿರ್ತಕ್ಕಂಥದ್ದು ಒಂದೇ ಒಂದು ನ್ಯಾಯಾಲಯದಲ್ಲಿ ಫಾಲೋ ಅಪ್ ಮಾಡ್ಬೋದು. ನಿಮ್ಗೇನು ಕ್ರೈಮ್ ರಿಪೋರ್ಟರ್ಸ್ ಇರ್ತಾರೆ. ಒಂದೇ ಒಂದು ಪ್ರಕರಣದಲ್ಲಿ ನಾನು ರಾಜಿ ಆಗಿರೋಂಥದ್ದು, ಅದು ಒಂದು ಪ್ರಕರಣ ವಾಪಸ್ ತಗೊಂಡಿರೋಂಥದ್ದು ಒಂದೇ ಒಂದು ತೋರಿಸಿ ನೋಡೋಣ. ನಾನು ಈ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ST ಸೋಮಶೇಖರ್, ಇವರು ಬೈರ್ತಿ ಬಸವರಾಜು, ಮುನ್ರತ್ನ, ಇವ್ರು 3 ಜನದ ವಿರುದ್ಧನೂ FIR ಹಾಕ್ಸಿದ್ದೀನಿ, ದೂರುಗಳನ್ನು ಕೊಟ್ಟಿದ್ದೀನಿ. ಅವರು ನಮ್ಮ ಪಾರ್ಟಿಗೂ ಸೇರ್ಕೊಂಡ್ರೆ ಯಾವ್ದಾದ್ರು ನಾನು ಒಂದು ಪ್ರಕರಣ ವಾಪಸ್ ತಗೊಂಡಿದ್ದೀನಿ ಅಂತ ನೀವು ನೋಡಿ ಒಂದ್ಸಾರಿ ಪ್ರಯತ್ನ ಪಡಿ, ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ನೋಡಿ ಅದೇ ಇದೆ ಸರ್. ಈಗ ಇಷ್ಟು ಕಾಂಗ್ರೆಸ್ ಪಕ್ಷ ಈಗ ರಾಜ್ಯ ಸರ್ಕಾರ ಇಲ್ಲ ಬರೀ ಕಾಂಗ್ರೆಸ್ ಅಲ್ಲ, ಎಲ್ಲ ಅದರಲ್ಲಿ ನಮ್ಮ ಪಕ್ಷದವ್ರದ್ದು ಇದೆ ನೋಡಿ. ಅಲ್ಲಿ ಯಾರೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ನಾನು ಈಗಾಗಲೇ ಹೇಳಿದೆ ಎಲ್ಲ. ಯಾಕಂದ್ರೆ ನಂದು ಇರೋದೇನೆ ಭ್ರಷ್ಟಾಚಾರ, ಮತ್ತೆ ಸರ್ಕಾರಿ ಇಲಾಖೆಗಳು ನಡೆಯುವಂತ ಭ್ರಷ್ಟಾಚಾರ, ಮತ್ತೆ ಸರ್ಕಾರಿ ಭೂ ಕಬಳಿಕೆಗೆ ಸಂಬಂಧಪಟ್ಟಾಗೆ ನಾನು ಮಾತಾಡುವಂಥದ್ದು. ಹಾಗಾಗಿ ಅದನ್ನೆಲ್ಲ ನಿಮ್ಗೆ ಯಾವ್ಯಾವುದು ಅಂತ ನಿಮ್ಗೆ ಕೊಟ್ಟಿದ್ದೀನಿ. ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ಸರ್? ನಾನು ಈಗಾಗಲೇ 34 ಪ್ರಕರಣಗಳಲ್ಲಿ ನಾನು ಜಯ ಗಳಿಸಿದ್ದೀನಿ. ಅದು ಸುಮ್ಮನೆ ಮಾತಲ್ಲ, ಆಯ್ತಾ. ನಾನು ಆದ್ರೆ ಏನಂದ್ರೆ ನನಗೆ ಎಲ್ಲ ರೀತಿಯ ಸಹಕಾರ ಕೊಡುವಂತ ಒಂದು 4-5 ಮಂದಿ ವಕೀಲರು ನನ್ನ ಹೋರಾಟಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತವ್ರು, ನನಗೆ ಒಳಿತನ ಬಯಸೋ ನನ್ನ ವೆಲ್ವಿಷರ್ಸ್. ಹಾಗಾಗಿ ಬೇರೆಯವ್ರಿಗೇನು ಫೀಸ್ ತಗೊಂತಾರೆ ಅದರಲ್ಲಿ ಒಂದು 50% ಅರ್ಧ ಭಾಗದಷ್ಟು ಮಾತ್ರ ಫೀಸ್ ನನ್ನ ಹತ್ರ ತಗೊಳ್ತಾರೆ. ಆ ಮೂಲಕ ಯಾಕಂದ್ರೆ ನಾನೇನು ಇರಲ್ಲ ನಾನು. ಹಾಗಾಗಿ ನನ್ಗೆ ಎಷ್ಟು ಸಾಧ್ಯನೋ ಅಷ್ಟು ಹಣವನ್ನ ಫೀಸನ್ನು ಅವರು ಕೊಟ್ಟು ನನ್ನ ಕಾನೂನು ಹೋರಾಟ ನನಗೆ ಮಾಡಿಕೊಡಿ ಅನ್ನೋ ಕೇಳೋದ್ರಿಂದ ನಾನು 4-5 ಜನರು ವಕೀಲರ ಮೇಲೆ ನಾನು ಡಿಪೆಂಡ್ ಆಗಿರೋದು. ಅವರು ನನಗೆ ಪಾಪ ನಿರಂತರವಾಗಿ ಅವರು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾರೆ. ಹಾಗೂ ನಾನು ಅವರ ನಿಮ್ಮ ವಾಹಿನಿ ಮೂಲಕ ಮಾಡ್ಬೇಕಾದ್ರೆ ನಾನು ಮಾಡಿರೋ ತಾನೆ ಅವ್ರಿಗೇನು ವಕೀಲಿಕೆ ಅವ್ರು ಮಾಡ್ತಾರೆ. ನಾನು ಕೂಡ ನಿಮ್ಗೆ ಗೊತ್ತಿಲ್ಲ, ನಾನು ಕೂಡ ವಕೀಲನೇ, ಆದರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅಷ್ಟೇ. ಅದೇ ಕಾನೂನು ಎಲ್ಲ ವಿಷಯಗಳು ಗೊತ್ತಿರೋದ್ರಿಂದ ನನಗೇನು ಇದಾಗಿಲ್ಲ. ಹಾಗೆ ನನಗೆ ಪ್ರಾರಂಭದಲ್ಲಿ ಮಾಡಿದ್ರು 2010ರಿಂದ 2013-14 ತನಕ ನನಗೆ ಭಯಪಡಿಸುವಂಥ ಬೇರೆ ಬೇರೆ ಕೆಲಸ ಮಾಡೋರು ನಿಮಗೆ ಗೊತ್ತಿರಲಿ. ಬೆಂಗಳೂರು ಮಹಾನಗರದಲ್ಲಿ ಅಡ್ವರ್ಟೈಸ್ಮೆಂಟ್ಗೆ ಸಂಬಂಧಪಟ್ಟಂಗೆ ಏನು ಬೆಂಗಳೂರು ಮಹಾನಗರ ಉದ್ಯಾನ ನಗರಿ ಹೆಸರು ಕಳಂಕ ತರೋ ರೀತಿಯಲ್ಲಿ ಬರೀ ಹೋರ್ಡಿಂಗ್ಸ್ ಹಾಕಿ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳ ಕಾಲ್ ಮಾಡಿದ್ರು. ಅದ್ರ ವಿರುದ್ಧ ನಾವು 4 ಜನ NR ರಮೇಶು, ಶ್ರೀನಿವಾಸು, ವೆಂಕಟೇಶು, ಸಾಯಿದತ್ತ ಅಂತ ಇಲ್ಲ ಒಳ್ಳೆ ಹೋರಾಟಗಾರರು ತೀರ್ಕೊಂಡ್ರು. ನಾವೆಲ್ಲ ಸೇರಿ ಮಾಡಿದಂಥ ಒಂದು PIL ಏನು ಹಾಕಿದ್ವಿ, ಅದಕ್ಕೆ ಹೈಕೋರ್ಟ್ ಆದೇಶದ ಮೇಲೆ ಬೆಂಗಳೂರು ಮಹಾನಗರದಲ್ಲಿ ಎಲ್ಲ ಜಾಹೀರಾತು ಫಲಕಗಳನ್ನು ತೆರವುಗೊಳಿಸುವಂಥ ಆದೇಶ ಆಗಿದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ನಾನು ಪಾಲಿಕೆ ಸಭೆಯಲ್ಲಿ ನಾನು ಮಾತನಾಡಿ ಈಚೆ ಬಂದಾಗಲೇ ನನಗೊಂದು ಫೋನ್ ಕಾಲ್ ಬಂದರೆ ನೋಡಿದ್ರೆ ನಾನು ಅನೀಸ್ ಇಬ್ರಾಹಿಂ ಅಂತ ಹೇಳಿ ಕರಾಚಿಯಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಉಡಾಯಿಸ್ಬಿಡ್ತೀನಿ ಅಂತ ಪ್ರಯತ್ನ ಪಡ್ರಿ ಅಂತ ಹೇಳಿದ್ರೆ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ನಾನು ದೂರು ಕೊಟ್ಟೆ. FIR ಆಯಿತು. ಅದು ಬೇರೆ ಪ್ರಶ್ನೆ, ನಿಜವಾಗ್ಲೂ ಅವರೇ ಮಾಡಿದ್ರು ಅಥವಾ ಅವ್ರ ಹೆಸರು ಬೇರೆಯವ್ರು ಮಾಡಿದ್ರೆ ಗೊತ್ತಿಲ್ಲ. ಆದರೆ ಅದು ಪಾಕಿಸ್ತಾನಕ್ಕೂ ತನ್ನ ಕಬಂಧ ಬಾಹುವನ್ನು ಚಾಚ್ಕೊಂಡಿರ್ತಕ್ಕಂಥದ್ದಂತೂ ಸತ್ಯ. ಯಾವುದು OFC ಮಾಫಿಯಾ ಇರ್ಬೋದು ಮತ್ತು ಅಡ್ವರ್ಟೈಸ್ಮೆಂಟ್ ಮಾಫಿಯಾ, ಈ 2 ಮಾಫಿಯಾ 17 ಅಪಾಯಕಾರಿ ಮಾಫಿಯಾಗಳ ಪೈಕಿ 2 ಮಾಫಿಯಾಗಳಿಗೆ ನೇರವಾಗಿ ಪಾಕಿಸ್ತಾನ ಜೊತೆ ಸಂಪರ್ಕ ಇರ್ತಕ್ಕಂಥದ್ದು. ಬಿಲ್ಡರ್ಸ್ ಮಾಫಿಯಾ ಇರ್ಬೋದು, OFC ಮಾಫಿಯಾ ಇರ್ಬೋದು, ಗಾರ್ಬೇಜ್ ಕಾಂಟ್ರಾಕ್ಟರ್ಸ್ ಮಾಫಿಯಾ ಇರ್ಬೋದು, ಈ ಥರ ಬೇಕಾದಷ್ಟು ಮಾಫಿಯಾ 17 ಮಾಫಿಯಾಗಳು ಇರುವಂಥದ್ದು, ಸಕ್ರಿಯವಾಗಿರುವಂಥದ್ದು. ಅದರಲ್ಲಿ ಬಹಳಷ್ಟು ಜನ ಪ್ರಯತ್ನ ಪಟ್ಟರು ನನ್ನ ಭಯಪಡಿಸೋದಕ್ಕೆ ಬೇರೆ ಬೇರೆ ರೀತಿಯಲ್ಲಿ. ನಾನು ಯಾವಾಗ ಭಯಪಟ್ಟಿಲ್ಲ. ಹಾಗಾಗಿ ಅವರು ಸರ್ ಮತ್ತೊಂದು ಕಡೆಗೆ NR ರಮೇಶ್ ಅಂತಂದ್ರೆ ಬೇರೆ ರಾಜಕಾರಣಿಗಳ ತರ ಹಿಟ್ ಅಂಡ್ ರನ್ ಅಂತ ಹೇಳೋ ಮಾತು ಕೂಡ ಕೇಳಿ ಬರ್ತಿದೆ. ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಾ? ಅದಕ್ಕೆ ನೀವು ಯಾವ ಆಧಾರದಲ್ಲಿ ನೀವು ಹೇಳ್ತಿದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಹಿಟ್ ಅಂಡ್ ರನ್ ಅಂತಂದ್ರೆ ಚೀಟಿಲ್ ಬರ್ಕೊಂಬಂದು ಪ್ರೆಸ್ ಮೀಟ್ ಮಾಡಲ್ಲ ನಾನು. ನೀವೆಲ್ಲ ಬಹಳಷ್ಟು ಜನ ನೋಡಿದ್ದೀರಾ, ನೀವು ಎಲ್ಲ ಪತ್ರಿಕಾಗೋಷ್ಠಿಗೆ ಹೋಗ್ತಾ ಇರ್ತೀರಾ, ನಾನು ದಾಖಲೆಗಳಿದ್ದೀರಾ ಬರಲ್ಲ. ಆದ್ರೆ ನಾನು ಪತ್ರಿಕಾಗೋಷ್ಠಿಗೆ ಬರಕ್ ಮುಂಚೆ ಹಿಂದಿನ ದಿನ ಸಂಬಂಧಪಟ್ಟ ಕನಿಷ್ಠ ಒಂದು ತನಿಖಾ ಸಂಸ್ಥೆಯಲ್ಲಿ, ಅದು ಲೋಕಾಯುಕ್ತ ಇರ್ಬೋದು, ACB ಇರ್ಬೋದು, ಅಥವಾ ಜಾರಿ ನಿರ್ದೇಶನಾಲಯ ಇರ್ಬೋದು, ಅಥವಾ ಸರ್ಕಾರಿ ಭೂ ಕಬಳಿಕೆ ನಿಗ್ರಹ ವಿಶೇಷ ನ್ಯಾಯಾಲಯ ಇರ್ಬೋದು, ಉಚ್ಚ ನ್ಯಾಯಾಲಯ ಇರ್ಬೋದು, ಅಥವಾ ACMM ನ್ಯಾಯಾಲಯದಲ್ಲಿ, ಈ ಯಾವ್ದಾದ್ರು ಒಂದು ಕಡೆ, ಕನಿಷ್ಠ ಒಂದು ಕಡೆ ನಾನು ದೂರನ್ನು ದಾಖಲಿಸೇ ಬರುವಂಥದ್ದು. ಆ ದೂರ ದಾಖಲಿಸಿ ಬಂದ್ಮೇಲೆ ಹಿಟ್ ಅಂಡ್ ರನ್ ಹೆಂಗಾಗತ್ತೆ? ಮೊದಲು ದೂರ ದಾಖಲಿಸಿ ಆಮೇಲೆ ನಿಮ್ಮ ಮುಂದೆ ಬರೋದು. ಯಾವ್ದಾದ್ರು ಒಂದು ಪತ್ರಿಕಾಗೋಷ್ಠಿ, ನಂದು 298 ಪತ್ರಿಕಾಗೋಷ್ಠಿ ಆಗಿದೆ. 298 ಪತ್ರಿಕಾಗೋಷ್ಠಿಗಳು, ಯಾವ್ದಾದ್ರು ಒಂದು ಪತ್ರಿಕಾಗೋಷ್ಠಿಗಳಲ್ಲಿ, ಇವಾಗ ನಿನ್ನೆ ಕೂಡ ಒಂದು ಪತ್ರಿಕೆ ನಾನು ಒಂದು ಹಗರಣ ಬಯಲ್ಗೆಳ್ದಿದ್ದೀನಿ. ಕೇವಲ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಕಾರ್ಯಪಾಲಕ ಅಭಿಯಂತರ ಕಚೇರಿಗೆ ಮಾತ್ರನೇ 5 ವರ್ಷದಲ್ಲಿ 113 ಬಾರಿ ಕಂಪ್ಯೂಟರ್ಗಳು, ಪ್ರಿಂಟರ್ಗಳು, ಕಾಪಿಯರ್ಗಳು ಸಪ್ಲೈ ಮಾಡಿದ್ದೀವಿ ಅಂತ 9 ಕೋಟಿ ಡ್ರಾ ಮಾಡ್ಬಿಟ್ಟಿದ್ದಾರೆ. ನಾನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಬಂದು ಮಾಧ್ಯಮಗಳಿಗೆ ಅದನ್ನ ನಾನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಬಂದು ಪ್ರಚಾರಕ್ಕೋಸ್ಕರ ಒಂದು ಚೀಟಿಲ್ ಬರ್ಕೊಂಬಂದು ಮಾಡುವಂಥ ಜಾಯಮಾನ ನಂದಲ್ಲ. ಮೊದಲು ಮಾಧ್ಯಮಗಳ ಮುಂದೆ ಜನರಿಗೆ ತಿಳಿಸೋದಕ್ಕೆ ಬರಕ್ ಮುಂಚೆ ನಾನು ಮೊದಲು
ತನಿಖಾ ಸಂಸ್ಥೆಯಲ್ಲಿ ದೂರನ್ನ ದಾಖಲಿಸಿ ಆ ನಂತರ ಬರುವಂಥದ್ದು. ಅದು ಹಿಟ್ ಅಂಡ್ ರನ್ ಆಗಲ್ಲ. ಹಿಟ್ ಅಂಡ್ ರನ್ ಅಂದ್ರೆ ಆ ಹಿಟ್ ಅಂಡ್ ರನ್ ಅಂತ ಹೇಳೋರಿಗೆ ಎಲ್ಲ ಒಂದು ಹೇಳ್ತೀನಿ, ಆ ಹಿಟ್ ಅಂಡ್ ರನ್ ಪದಕ್ಕೆ ಅರ್ಥ ಗೊತ್ತಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಇನ್ನೊಂದು ಇದೇ ಡಿ ಕೆ ಶಿವಕುಮಾರ್ ಅವರು ನಾನು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಕಳೆದ 3 ವರ್ಷದಿಂದ ಹೇಳ್ಕೊಂಡೇ ಬಂದಿದ್ದಾರೆ. ಅದು ಬ್ರ್ಯಾಂಡ್ ಹೋಗಿ ಬ್ಯಾಡ್ ಆಗ್ತಾ ಇದೆ ಹೊರತು ಎಲ್ಲೂ ಬ್ರ್ಯಾಂಡ್ ಆಗುವಂತ ಲಕ್ಷಣಗಳು ಕಾಣಿಸ್ತಿಲ್ಲ. ಈ ಹಿಂದೆ ಸಿದ್ದರಾಮಯ್ಯನವ್ರ ಸರ್ಕಾರ ಇದ್ದಾಗ ಅವರು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿದ್ರು. ಒಂದೇ ಒಂದು ರಸ್ತೆ ಗುಂಡಿ ಮುಕ್ತವಾಗಿದೆಯಾ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಎನ್ ಆರ್ ರಮೇಶ್ ಅವರು ಇನ್ನ ಧ್ವನಿ ಎತ್ತಿಲ್ಲ? ಮಾತಾಡಿದ್ದೀನಲ್ಲಮ್ಮ, ಅದಕ್ಕೆ ಸಂಬಂಧಪಟ್ಟಾಗೂ ಈಗ ನೋಡಿ 3 ವರ್ಷದಲ್ಲಿ ಎಷ್ಟು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿನಲ್ಲಿ 2 ತರ ರಸ್ತೆಗಳು. ಬೆಂಗಳೂರಿನಲ್ಲಿ ಕಾರ್ಪೊರೇಷನ್ ಭಾಷೆಯಲ್ಲಿ ಹೇಳೋದಾದರೆ 2 ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ಸ್ ಅಂತ ಒಂದು, ವಾರ್ಡ್ ರೋಡ್ಸ್ ಅಂತ ಒಂದು. ವಾರ್ಡ್ ರೋಡ್ಸ್ ನಮ್ಮನೆ ನಿಮ್ಮನೆ ಇರುವಂಥ ರಸ್ತೆಗಳು, ಅದು ಬಿಟ್ಬಿಡಿ. ಬರೀ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರೋಡ್ ಅಂದರೆ ಬಸ್ಗಳು ಸಂಚಾರ ಮಾಡೋ ಮುಖ್ಯ ರಸ್ತೆಯನ್ನು ಆರ್ಟಿರಿಯಲ್ ಅಂತಾರೆ, ಬಸ್ಗಳು ಸಂಚಾರ ಮಾಡದೇ ಇರುವಂಥ ಮುಖ್ಯ ರಸ್ತೆಯನ್ನು ಸಬ್ ಆರ್ಟಿರಿಯಲ್ ರೋಡ್ಸ್ ಅಂತಾರೆ. ಒಟ್ಟು 1980 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳಿದೆ, 13,400 ಕಿಲೋಮೀಟರ್ ಉದ್ದದ ವಾರ್ಡ್ ರಸ್ತೆಗಳಿದೆ. ಈ 1980 ಕಿಲೋಮೀಟರ್ ಉದ್ದದ ಆರ್ಟಿರಿಯಲ್ ಸಬ್ ಆರ್ಟಿರಿಯಲ್ ರಸ್ತೆಗಳ ಅಭಿವೃದ್ಧಿ ಕಾರ್ಯಗಳಿಗೆ ಹೇಳಿ ಕಳೆದ 3 ವರ್ಷದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥದ್ದು 8,682 ಕೋಟಿ ರೂಪಾಯಿಗಳಷ್ಟು ಬೃಹತ್ ಮೊತ್ತ. ಇವತ್ತಿಗೂ ಹುಡುಕಿದ್ರು 1.5 ಲಕ್ಷಕ್ಕೂ ಹೆಚ್ಚು ಗುಂಡಿಗಳು ಸಿಗುತ್ತೆ. ಅದನ್ನು ಕೂಡ ನಾನು ದಾಖಲು ಮಾಡಿದ್ದೇನೆ. ಯಾಕೆ ಅಂದರೆ ಇಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ವ್ಯಾಪಕ ಪ್ರಮಾಣದ ಭ್ರಷ್ಟಾಚಾರ. ನಿಮಗೆ ಅಸಿಸ್ಟೆಂಟ್ ಇಂಜಿನಿಯರ್ ಇಂದ ಪ್ರಾರಂಭ ಆಗುತ್ತೆ. ಎಇ ಆದವನಿಗೆ BR ಎಂಟ್ರಿ ಮಾಡೋಕ್ಕೆ ಬಿಲ್ ರಿಜಿಸ್ಟರ್ ಅಂತಾರೆ, ಅದನ್ನು ಎಂಟ್ರಿ ಮಾಡೋಕ್ಕೆ 5% ಕೊಡಬೇಕು. ಆ BR ಅಪ್ರೂವಲ್ ಆಗೋಕ್ಕೆ AWಗೆ 2% ಕೊಡಬೇಕು. BR ಅಪ್ರೂವ್ ಆದಮೇಲೆ MBA ಎಂಟ್ರಿ ಮಾಡೋಕ್ಕೆ ಅಂದರೆ ಮೆಜರ್ಮೆಂಟ್ ಬುಕ್ಕಲ್ಲಿ ಎಂಟ್ರಿ ಮಾಡೋಕ್ಕೆ ಕಾರ್ಯಪಾಲಕ ಅಭಿಯಂತರ ಅಂತ ಇರ್ತಾನೆ, ಅವನಿಗೆ 4% ಕೊಡಬೇಕು. ಅವ್ರ ಆಫೀಸಲ್ಲಿ 3 ಜನ ಇರ್ತಾರೆ, ಮ್ಯಾನೇಜರು, ಕ್ಯಾಶಿಯರು, ಸೂಪರಿಂಟೆಂಡೆಂಟ್, ಅವ್ರಿಗೆ 0.5% ಕೊಡಬೇಕು. ನೆಕ್ಸ್ಟ್ ಚೀಫ್ ಇಂಜಿನಿಯರ್ 1% ಕೊಡಬೇಕು. ಅವ್ರ ಆಫೀಸಲ್ಲಿ 3 ಜನ ಇರ್ತಾರೆ, ಟೆಕ್ನಿಕಲ್ ಅಸಿಸ್ಟೆಂಟು, ಸೂಪರಿಂಟೆಂಡೆಂಟು, ಸೂಪರ್ವೈಸರ್ ಅಂತ, ಅವ್ರಿಗೆ 0.5% ಕೊಡಬೇಕು. ಜಾಯಿಂಟ್ ಕಮಿಷನರ್ಗೆ 1% ಕೊಡಬೇಕು. ಅಂತಂದ್ರೆ IAS ಅಧಿಕಾರಿಗಳು ವಲಯ ಆಯುಕ್ತರಾಗಿ ಬಂದಿದ್ರು, ಈಗ ಅವ್ರನ್ನ ಅಭಿವೃದ್ಧಿ ಇದು ಅಪರ ಆಯುಕ್ತರು ಅಭಿವೃದ್ಧಿ ಅಂತ ಹೆಸರಿನಲ್ಲಿ ಇವಾಗ ಕರೀತಾರೆ ಹೊಸದಾಗಿ GBM ಮೇಲೆ, ಅವ್ರಿಗೆ 2% ಕೊಡಬೇಕು. IAS ಅಧಿಕಾರಿಗಳು ಮಾನ ಮರ್ಯಾದೆ ಒಂದು ಇಬ್ಬರನ್ನ ಬಿಟ್ರೆ ಇನ್ನು ಮಿಗದವರೆಲ್ಲೂ 2% ಅಷ್ಟು ಕಮಿಷನ್ ತಗೊಂತಾ ಇದ್ದಾರೆ. ಅದಾದ್ಮೇಲೆ ಚೀಫ್ ಅಕೌಂಟ್ಸ್ ಆಫೀಸರ್ ಬರುತ್ತೆ, ಅಲ್ಲಿ 6% ಕೊಡಬೇಕು. ಇಷ್ಟೆಲ್ಲ 27, 28, 29% ಕಮಿಷನ್ ಸಿಸ್ಟಮ್ ಇದ್ದಾಗ ಇದ್ರ ಜೊತೆಗೆ ಜನಪ್ರತಿನಿಧಿಗಳು, ಮಾಜಿ ಕಾರ್ಪೊರೇಟರ್ಗಳು, ಶಾಸಕರು ಇಂಥವ್ರಿಗೆಲ್ಲರೂ 5%, 6%, 10% ಕೊಟ್ರೆ ಎಲ್ಲಿ ಈ ದುರಂತ ಅಂದ್ರೆ ಇವತ್ತು ನಗರಾಭಿವೃದ್ಧಿ ಇಲಾಖೆ ಕೂಡ 8% ಕಡಿಮೆ ಇಲ್ಲದೆ ಯಾವ ಕಡತನ ಅನುಮೋದನೆ ಮಾಡ್ತಾ ಇಲ್ಲ. ಅಲ್ಲಿಗೆ 50-55% ಕೊಟ್ರೆ 100 ರೂಪಾಯಿ ಕೆಲಸದಲ್ಲಿ ನಿಮಗೆ ಅಂದಾಜು ಪಟ್ಟಿ 100 ರೂಪಾಯಿ ಇರ್ತದೆ. ನೀವು 50-55 ರೂಪಾಯಿ ಲಂಚನೆ ಕೊಟ್ಟರೆ 45 ರೂಪಾಯಿ ಏನು ಮಾಡಕ್ಕೆ ಸಾಧ್ಯ? ನೀವು ಗುತ್ತಿಗೆದಾರರಿಗೆ ನೀವು ಒಂದಷ್ಟು ಲಾಭ ನೋಡಬೇಕು. ಅದಕ್ಕೆ ನೀವೇನು ಮಾಡ್ತೀರಾ? M40 ಹಾಕಬೇಕಾಗಿರೋ ಸಿಮೆಂಟ್ ಕಾಂಕ್ರೀಟ್ ಮಿಕ್ಸ್ನ M20 ಹಾಕ್ತೀರಾ. ಅದರಲ್ಲಿ ನೀವು ಒಂದು 45 ರೂಪಾಯಲ್ಲಿ ನೀವು ಒಂದು 25 ರೂಪಾಯಿ ಖರ್ಚು ಮಾಡಿ ನೀವು ಒಂದು 20 ರೂಪಾಯಿ ಲಾಭ ನೋಡ್ಬೇಕು. ಹಂಗಾಗಿ ತಾರ ಹಾಕ್ತಾ ಇದ್ರೆ ಎದ್ದೋಗ್ತಾ ಇರುವಂಥದ್ದು. ಅದೇ ವಿಶಾಖಪಟ್ಟಣಂ ನಮ್ಮ ಸಮುದ್ರದ ತೀರದಲ್ಲಿರ್ತಕ್ಕಂಥ 16.5 ಕಿಲೋಮೀಟರ್ ಉದ್ದದ ಒಂದು ರಸ್ತೆ ಏನಿದೆ, 2006ರಲ್ಲಿ ಸುನಾಮಿ ಬಂದಾಗ ಕೊಚ್ಚೋಯ್ತು. ಒಂದು ಅರ್ಧ ಕಿಲೋಮೀಟರ್ ಸಿಟಿಯೊಳಗೆ ನುಗ್ಗಿ ಬಂದಿತ್ತು ನೀರು. ಆ ರಸ್ತೆ ಆಳಾದ್ಮೇಲೆ 2007 ಫೆಬ್ರವರಿನಲ್ಲಿ ತಾರ ಹಾಕ್ತಾರೆ, ಪಾಲಿಮರ್ ಸೈನ್ಸ್ ಟೆಕ್ನಾಲಜಿನ ಹಾಕ್ತಾರೆ. ಇಷ್ಟು 2007 ಆಯಿತು. ಇವಾಗ 19 ವರ್ಷ ಸಂಪೂರ್ಣ ಆಗಿದೆ. ಇವತ್ತು ಒಂದೇ ಒಂದು ರಸ್ತೆ ಗುಂಡಿ ಇಲ್ಲ. ಯಾಕಂದರೆ ತಂತ್ರಜ್ಞಾನ ಅಂಥದ್ದು. ಯಾಕೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ರಸ್ತೆ ಗುಂಡಿ ಬೀಳಲ್ಲ? ಅಲ್ಲಿ MORTH ರೂಲ್ಸ್ನ ಫಾಲೋ ಮಾಡ್ತಾರೆ. MORTH ಅಂದರೆ ಆ ರೂಲ್ನೇ ಫಾಲೋ ಮಾಡಬೇಕಾಗಿರೋದು. ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅಂತ ಏನಿದೆ, ಆ ನಿಯಮಗಳನ್ನು ಅದನ್ನು ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತಾರೆ. ಇಂಡಿಯನ್ ರೋಡ್ ಕಾಂಗ್ರೆಸ್ ಇದನ್ನು ಪಾಲನೆ ಮಾಡಿದ್ರೆ ಗುಣಮಟ್ಟದ ಕಚ್ಚಾ ಸಾಮಗ್ರಿಗಳನ್ನು, ರಾ ಮೆಟೀರಿಯಲ್ಸ್ನ ಹಾಕಬೇಕು. ಕಡ್ಡಾಯವಾಗಿ 40 mm ಥಿಕ್ನೆಸ್ಗೆ ಅದಕ್ಕಿಂತಲೂ ದಪ್ಪ ಇರ್ತಕ್ಕಂಥ ರಸ್ತೆಗಳಿಗೆ ಎಮಲ್ಷನ್, ಇನ್ಕಾಲ್ ಎಮಲ್ಷನ್ನೇ ಹಾಕಬೇಕು. ಇನ್ಕಾಲ್ ಎಮಲ್ಷನ್ ಹಾಕೋ ಬದಲು ಕೆರೋಸಿನ್ ಹಾಕ್ತಾರೆ. ಯಾಕಂದರೆ ಅದು ಒಂದು ಬ್ಯಾರಲ್ಗೆ ಇದು 50-60 ಬ್ಯಾರಲ್ ಬರುತ್ತೆ ಕೆರೋಸಿನು. ಹಾಗಾಗಿ ಇದನ್ನು ದುಡ್ಡು ಉಳಿಸೋಕೆ ಇದನ್ನು ಹಾಕ್ತಾರೆ. ಕೆಲವೊಂದು ವರ್ಷ ಇನ್ನು ಮುಂದೆ ಹೋಗಿ ನೀರು ಹಾಕ್ತಾರೆ. ನೀರು ಹಾಕ್ಬಿಟ್ಟು ಮಾಡುವಂಥದ್ರಿಂದ ಏನಾಗುತ್ತೆ, ಮರದ ರೆಂಬೆಯಿಂದ ಎಲೆಗಳಿಂದ ಉದುರುವಂಥ ಹನಿಗಳು ಆ ತೊಟ್ಟಿಗೆ ಅದು ಎದ್ದು ಬರ್ತಾ ಇರುತ್ತೆ. ಹೀಗಾಗಿ ಆಗ್ತಾ ಇದ್ದಂಗೆ ಕಿತ್ಕೊಂಡು ಬರ್ತಾ ಇರೋವಂಥದ್ದು. ಯಾತಕ್ಕೆ ಅಂದರೆ ಕಳಪೆ ಗುಣಮಟ್ಟದ ಕಚ್ಚಾ ಸಾಮಗ್ರಿಗಳನ್ನು ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಅನಿವಾರ್ಯವಾಗಿ ಗುತ್ತಿಗೆದಾರ ತಾನು ಇಷ್ಟೆಲ್ಲ ಲಂಚವನ್ನು ಕೊಟ್ಟು ತಾನು ಒಂದಷ್ಟು ಲಾಭವನ್ನು ನೋಡಬೇಕಾಗಿರೋದ್ರಿಂದ 100 ರೂಪಾಯಿ ಮೊತ್ತದ ಅಂದಾಜು ವೆಚ್ಚದಲ್ಲಿರ್ತಕ್ಕಂಥ ಒಂದು ಕಾಮಗಾರಿಯಾಗಿ 20-25 ರೂಪಾಯಿ ಅಷ್ಟು ಮೊತ್ತವನ್ನು ಖರ್ಚು ಮಾಡಿ ಆ ಕಾಮಗಾರಿಯನ್ನು ಮುಗಿಸ್ತಾನೆ. ಹಾಗಾಗಿ ಇವತ್ತು ಈ ಥರ ಇರ್ತಕ್ಕಂಥದ್ದು. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಾಗ ಹಲವಾರು ದೂರುಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು.